ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿ ಬೈಕ್ಗೆ ಬೆಂಕಿ ಇಟ್ಟಂತಹ ಪುಂಡರು. ಬೆಂಗಳೂರಿನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗೆ ಬೆಂಕಿ ಇಡಲಾಗಿದೆ. ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿ ಬೈಕ್ಗೆ ಬೆಂಕಿ ಇಟ್ಟಿದ್ದಾರೆ ಪುಂಡರು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ನವೆಂಬರ್ 14ರಂದು ಬೈಕ್ ಕಳ್ಳತನ ಮಾಡಿರ್ತಾರೆ ಖದೀಮರು. ಇನ್ನೊಂದು ಬೈಕ್ ತೆಗೆದುಕೊಂಡು ಓಡಿಸ್ತಾ ಇದ್ದಂತಹ ದೂರುದಾರ ಡಿಸೆಂಬರ್ 4ರಂದು ಆ ಬೈಕ್ಗೂ ಕೂಡ ಬೆಂಕಿ ಹಚ್ಚಿರ್ತಾರೆ ಕಿಡಿಗೇಡಿಗಳು. ಬೈಕ್ ಕಳ್ಳತನದ ಬಗ್ಗೆ ಆರೋಪಿಗಳ ವಿರುದ್ಧ ಮೊದಲ ದೂರನ್ನ ಕೊಡಲಾಗುತ್ತೆ. ದೂರು ನೀಡಿದ ಕಾರಣ ಸಿಟ್ಟಿನಿಂದ ಮತ್ತೊಂದು ಬೈಕ್ಗೂ ಪುಂಡರು ಬೆಂಕಿ ಇಟ್ಟಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ಗೆ ಬೆಂಕಿ ಹಾಕಿ ಅಲ್ಲಿಂದ ಆರೋಪಿ ತೆರಳಿರೋದು. ಬೈಕ್ಗೆ ಬೆಂಕಿ ಹಾಕಿದ್ದ ಸಂಬಂಧ ಎನ್ಸಿಆರ್ ದಾಖಲಿಸಿದ್ರು ಪೊಲೀಸರು. 2 ಕೃತ್ಯ ಎಸಗಿದವರು ಒಂದೇ ಆರೋಪಿಗಳ ಅನ್ನೋದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಬ್ಯಾಡರಹಳ್ಳಿ ಪೊಲೀಸರಿಂದ ಬೆಂಕಿ ಹಚ್ಚಿದ ಕಿಡಿಗೇಡಿಗಳಿಗಾಗಿ ಹುಡುಕಾಟ ನಡೆದಿದೆ. ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡಿ ಬೈಕ್ಗೆ ಬೆಂಕಿ ಇಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮನೆ ಮುಂದೆ ನಿಲ್ಲಿಸಿದ್ದಂತಹ ಬೈಕ್, ಆ ಬೈಕ್ಗೆ ಡಿಸೆಂಬರ್ 4ನೇ ತಾರೀಕು ಬೆಂಕಿ ಇಡ್ತಾನೆ ಆರೋಪಿ. ನಂತರ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನವೆಂಬರ್ 15ರಂದು ಮೊದಲಿಗೆ ಬೈಕ್ ಕಳ್ಳತನ ಆಗತ್ತೆ. ಅದಾದ ನಂತರ ಬೇರೆಯವರ ಬೈಕನ್ನು ಇಸ್ಕೊಂಡು ಓಡಿಸ್ತಾ ಇರ್ತಾರೆ. ಅದಕ್ಕೂ ಮುನ್ನ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಈ ರೀತಿ ಬೈಕ್ ಕಳ್ಳತನ ಆಗಿದೆ ಅಂತ, ಯಾರೋ ಬೈಕ್ ಕದ್ದಿದ್ದಾರೆ, ದಯವಿಟ್ಟು ಹುಡುಕೊಡಿ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸರು ಎನ್ಸಿಆರ್ ಕೂಡ ದಾಖಲಿಸ್ಕೊಂಡಿರ್ತಾರೆ. ಅದಾದ ನಂತರ ಬೇರೆಯವರ ಬೈಕನ್ನು ಪಡೆದು ಓಡಿಸ್ತಾ ಇರ್ತಾರೆ. ಕಂಪ್ಲೇಂಟ್ ಕೊಟ್ರಲ್ಲ ಅನ್ನುವಂತಹ ಸಿಟ್ಟಿನಿಂದಲೇ ಕಿಡಿಗೇಡಿಗಳು ಬೈಕ್ಗೆ ಬೆಂಕಿ ಇಟ್ರ. ಈ ಕುರಿತಾಗಿ ತನಿಖೆ ಆಗ್ತಾ ಇದೆ. ಬೈಕ್ ಸುಟ್ಟು ಕರಕಲಾದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.